ಅದು 2004 ಕಾಶ್ಮೀರದ ಸೋಫಿಯನ್ ಎನ್ನುವ ಕಾಡು ಪ್ರದೇಶ. ಅಲ್ಲಿ ಇಬ್ಬರು ಭಯೋತ್ಪಾದಕರು, ಅಬು ತೋರರ, ಅಬು ಸಬ್ಸಾರ್, ಇವರು ಭಯಂಕರವಾದ ಭಯೋತ್ಪಾದಕರು. ಆ ಸಮಯದಲ್ಲಿ ನಮ್ಮ ಭಾರತೀಯ ಸೇನೆಯಿಂದ ಇವರನ್ನು ಮಟ್ಟ ಹಾಕುವುದು ಕಷ್ಟವಾಗಿತ್ತು. ಭಾರತೀಯ ಸೇನೆಗೆ ಇದೊಂದು ದೊಡ್ಡ ಸಮಸ್ಯೆಯಂತೆ ಕಾಡುತ್ತಿತ್ತು. ಇವರುಗಳಿಂದ ಹೆಚ್ಚು ಸಾವು ನೋವುಗಳು ಭಾರತದೊಳಗಡೆ ಸಂಭವಿಸಿದ್ದವು. ಆ ಸಮಯದಲ್ಲಿ ಇನ್ನೋರ್ವ ಭಯೋತ್ಪಾದಕರು, ಅವರ ಹೆಸರು ಇಫ್ತಿಕಾರ್ ಭಟ್. ಹೇಗೋ ಒಂದು ರೀತಿಯಲ್ಲಿ ಇವರು ಆ ಇಬ್ಬರು ಭಯೋತ್ಪಾದಕರ ನಡುವೆ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಆ ಭಯೋತ್ಪಾದಕರ ಹತ್ತಿರ ಇವರು, ನಾನು ಒಬ್ಬ ಭಯೋತ್ಪಾದಕ, ನನ್ನ ಅಣ್ಣನನ್ನು ಭಾರತೀಯ ಸೇನೆಯವರು ಸುಟ್ಟುಕೊಂದರು, ಹಾಗಾಗಿ ಆ ನೋವಿನಿಂದ ಅದಕ್ಕೆ ಕಾರಣರಾದವರನ್ನು ಕೊಲ್ಲದೆಯೇ ಬಿಡುವುದಿಲ್ಲ. ನಾನು ನನ್ನ ಸೇಡನ್ನು ತೀರಿಸಿಕೊಂಡ ಮೇಲೆಯೇ ನನ್ನ ಊರಿಗೆ ವಾಪಸ್ಸಾಗುತ್ತೇನೆ. ಅಲ್ಲಿಯವರೆಗೂ ನಾನೆಲ್ಲಿಗೂ ಹೋಗೋದಿಲ್ಲ, ಈ ಕಾಡಲ್ಲಿ ಅಲೆದಾಡುತ್ತಿರುತ್ತೇನೆ ಅಂತ ಹೇಳಿ ನನಗೆ ನಿಮ್ಮ ಸಹಾಯ ಬೇಕು. ನೀವು ನನಗೆ ಸಹಾಯ ಮಾಡಿದರೆ ನಿಶ್ಚಯವಾಗಿ ಭಾರತೀಯ ಸೇನೆಯನ್ನು ಧ್ವಂಸಗೊಳಿಸುತ್ತೇನೆ ಅಂತ ಈ ಇಬ್ಬರು ಭಯೋತ್ಪಾದಕರ ಹತ್ತಿರ ಇವರು ಮಾಹಿತಿಯನ್ನು ಭಯೋತ್ಪಾದಕರಿಗೆ ಕಳುಹಿಸಿದರು. ಹೀಗೆ ಇವರ ನಡುವೆ ಮಾಹಿತಿಗಳು ರವಾನೆ ಆಗುತ್ತಲೇ ಭೇಟಿಯಾಗುವವರೆಗೂ ಇವರುಗಳ ಸಂಪರ್ಕ ಬೆಳೆಯುತ್ತೆ. ಈ ಇಫ್ತಿಕಾರ್ ಭಟ್ ನೋಡುವುದಕ್ಕೆ ಕಾಶ್ಮೀರ ಪಾರಂಪರಿಕ ಬಟ್ಟೆಗಳು, ಉದ್ದವಾದ ಗಡ್ಡ, ಉದ್ದವಾದ ಕೂದಲು, ಕೈನಲ್ಲಿ ಯಾವಾಗಲೂ AK-47. ಹೀಗೆ ಇವರು ಒಂದು ದಿನ 3 ಜನರು ನೇರವಾಗಿ ಭೇಟಿಯಾಗಲು ಯೋಚಿಸುತ್ತಾರೆ. ಈ ಭಯೋತ್ಪಾದಕರ ಹತ್ತಿರ ಇವರು ಹೇಳುತ್ತಾರೆ, ನಾನು ಭಾರತೀಯ ಸೇನೆಯನ್ನು ಧ್ವಂಸಗೊಳಿಸಬೇಕು. ಅದಲ್ಲದೆ ಕೆಲವು ಫೋಟೋಸ್ಗಳನ್ನು ಈ ಭಯೋತ್ಪಾದಕರಿಗೆ ತೋರಿಸುತ್ತಾರೆ. ಯಾವ ರೀತಿ ಅಂದರೆ, ಭಾರತದ ಸೇನೆ ಕಾಡಿನೊಳಗೆ ತರಬೇತಿ ಪಡೆಯುತ್ತಿದ್ದಾರೆ, ನೀವು ನನಗೆ ಸಹಾಯ ಮಾಡಿದರೆ ನಾನು ಅವರನ್ನು ಕೊಲ್ಲುತ್ತೇನೆ ಅಂತ ಹೇಳುತ್ತಾರೆ. ಈಗ ಆ ಭಯೋತ್ಪಾದಕರಿಗೆ ಸ್ವಲ್ಪ ನಂಬಿಕೆಯೂ ಬರುತ್ತೆ, ಸ್ವಲ್ಪ ಸಂದೇಹವೂ ಇರುತ್ತೆ. ಯಾಕಂದರೆ ಇವನು ಭಯೋತ್ಪಾದಕನ, ನಮಗೆ ಗೊತ್ತೇ ಇಲ್ಲದ ಯಾರೀ ಭಯೋತ್ಪಾದಕ ಎನ್ನುವ ರೀತಿಯಲ್ಲಿ ಸಂದೇಹ. ಆದರೆ ಇಫ್ತಿಕಾರ್ ಹೇಳುವ ಸಂದರ್ಭದಲ್ಲಿ ಎನ್ಕೌಂಟರ್ ಕಾಶ್ಮೀರದಲ್ಲಿ ನಡೆದಿದೆ, ಅಲ್ಲಿ ಭಯೋತ್ಪಾದಕರು ಮರಣ ಹೊಂದಿರುವುದು ನಿಜ ಘಟನೆ. ಇವರುಗಳು ಮಾತನಾಡುವಾಗ ಕೊನೆಗೆ ಆ ಭಯೋತ್ಪಾದಕರು ಇವರನ್ನು ಸಂಪೂರ್ಣವಾಗಿ ನಂಬುತ್ತಾರೆ. ನಿನಗೆ ಕೆಲವು ಗುಂಡುಗಳನ್ನು ಕೊಡುತ್ತೇವೆ, ಅದರೊಂದಿಗೆ ಕೆಲವು ಜನರನ್ನು ನಿನ್ನೊಂದಿಗೆ ಕಳಿಸಿಕೊಡ್ತೀವಿ, ನೀನು ಹೋಗಿ ಭಾರತೀಯ ಸೇನೆಯನ್ನು ಕೊಲ್ಲಬಹುದು ಅಂತ ಈ ಭಯೋತ್ಪಾದಕರು ಇಫ್ತಿಕಾರ್ಗೆ ಭರವಸೆ ನೀಡಿದರು. ಆದರೂ ಭಯೋತ್ಪಾದಕರಿಗೆ ಮತ್ತೆ ಸಂದೇಹ, ನೀನು ಯಾರು, ಎಲ್ಲಿಂದ ಬಂದೆ, ಈ ರೀತಿ ಮುಂದುವರೆದು ವಿಚಾರಿಸುವಾಗ ಇಫ್ತಿಕಾರ್ ಏನು ಮಾಡುತ್ತಾರೆ ಅಂದರೆ, ತನ್ನ ಕೈಯಲ್ಲಿರುವಂತಹ AK-47 ಕೆಳಕ್ಕೆ ಎಸೆಯುತ್ತಾರೆ. ಒಂದು ವೇಳೆ ನಿಮಗೆ ಸಂದೇಹವಿದ್ದರೆ ನನ್ನನ್ನು ಸುಟ್ಟು ಕೊಂದು ಬಿಡಿ ಅಂತ ಹೇಳಿಬಿಡುತ್ತಾರೆ. ಆ ಇಬ್ಬರು ಭಯೋತ್ಪಾದಕರ ಕೈಯಲ್ಲೂ AK-47 ಇದೆ. ಈಗ ಇಫ್ತಿಕಾರ್ ನನ್ನನ್ನು ಸುಟ್ಟು ಕೊಂದು ಬಿಡಿ, ನೀವು ನನ್ನನ್ನು ಸಂದೇಹ ಪಡುತ್ತಿದ್ದೀರಾ ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ಆ ಇಬ್ಬರು ಭಯೋತ್ಪಾದಕರಿಗೆ ಇವರನ್ನು ಸುಟ್ಟು ಕೊಂದು ಬಿಡೋಣ ಅಂತಲೂ ಅನಿಸುತ್ತದೆ, ಅಥವಾ ಬಿಟ್ಟು ಬಿಡೋಣ ಅನ್ನುವ ಯೋಚನೆ ಬರಲು ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಇಫ್ತಿಕಾರನ್ನು ಕೊಲ್ಲಲು ಸಿದ್ಧವಾಗಿದ್ದ ಆ ಭಯೋತ್ಪಾದಕರು ಮುಂದುವರೆದು ಈತನೊಂದಿಗೆ ಸ್ವಲ್ಪ ಮಾತನಾಡೋಣ ಅನ್ನುವಾಗಲೇ ಇಫ್ತಿಕಾರ್ ತನ್ನ ಬೆನ್ನ ಹಿಂದೆ ಇಟ್ಟಿದ್ದಂತಹ 9mm ಪಿಸ್ತೂಲ್ನಿಂದ ಆ ಇಬ್ಬರು ಉಗ್ರರನ್ನು ಅಲ್ಲೇ ಕೊಂದು ಬಿಡುತ್ತಾರೆ. ಸುಟ್ಟುಕೊಂದು ಮಾಹಿತಿ ನೀಡುತ್ತಾರೆ, ಆ ಇಬ್ಬರು ಭಯೋತ್ಪಾದಕರನ್ನು ಕೊಂದೆ ಎಂದು. ಅಲ್ಲಿ ಇಫ್ತಿಕಾರ್ ಅನ್ನುವ ಹೆಸರಿನಿಂದ ಆ ಪ್ರದೇಶಕ್ಕೆ ತೆರಳಿ ಅಲ್ಲಿ ಭಯೋತ್ಪಾದಕರಲ್ಲಿ ನಾನು ಒಬ್ಬನಂತೆ ಇದ್ದು ಅವರನ್ನು ಗುಂಡಿನಿಂದ ಸುಟ್ಟಿದ್ದು ಯಾರೂ ಅಲ್ಲ, ಮೇಜರ್ ಮೋಹಿತ್ ಶರ್ಮಾ. ಭಾರತೀಯ ಸೇನೆಯಲ್ಲಿದ್ದಂತಹ SF ಕಮಾಂಡೋ ಫೋರ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದವರು. ಇದುವೇ ಕವರ್ಟ್ ಆಪರೇಷನ್ಗೆ ಒಳ್ಳೆಯ ಉದಾಹರಣೆ. ಅಂದರೆ ತನ್ನ ಗುರುತನ್ನೇ ಸಂಪೂರ್ಣವಾಗಿ ಬದಲಿಸಿಕೊಂಡು ಆಳವಾಗಿ ಅವರಿರುವ ಜಾಗಕ್ಕೆ ತೆರಳಬೇಕು. ತುಂಬಾ ಕಷ್ಟಕರವಾದ ಕೆಲಸ ಇದು. ಗುಂಪಿನಲ್ಲಿ ಹೋಗಿ ಯುದ್ಧ ಮಾಡುವುದಕ್ಕಿಂತಲೂ ಒಬ್ಬರೇ ತನ್ನ ಗುರುತನ್ನು ಬದಲಾಯಿಸಿಕೊಂಡು ಅವರುಗಳಿರುವ ಜಾಗಕ್ಕೆ ತೆರಳಿ ಅವರನ್ನು ಸುಟ್ಟುಕೊಲ್ಲುವುದು ಎನ್ನುವುದು ಬಹುದೊಡ್ಡ ಕೆಲಸ. ಈ ಮೇಜರ್ ಮೋಹಿತ್ ಶರ್ಮಾ ಅವರು ಮಾಡಿದ ಕೆಲಸ ಸಾಹಸಮಯ ಕೆಲಸವಾಗಿ ಆ ಸಮಯಕ್ಕೆ ನೋಡಲ್ಪಟ್ಟಿತು. ಆ ಇಬ್ಬರು ಭಯೋತ್ಪಾದಕರು ಯಾವ ರೀತಿ ಅಂದರೆ, ಅವರ ಹತ್ತಿರ ಯಾರು ತೆರಳಲು ಸಾಧ್ಯವೇ ಆಗದಷ್ಟು ತಂತ್ರಗಳನ್ನು ರೂಪಿಸುತ್ತಿದ್ದವರು. ಅದಲ್ಲದೆ ಭಾರತಕ್ಕೆ ಅವರುಗಳಿಂದ ಹೆಚ್ಚು ನಷ್ಟ ಸಂಭವಿಸಿತ್ತು. ಹೀಗೆ ಅವರುಗಳನ್ನು ಕೊಂದು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಭಾರತಕ್ಕೆ ತೆರಳಿದರು. ಇವರು 10 ವರ್ಷದ ಸೇನಾ ಕಾರ್ಯ ನಿರ್ವಹಿಸಿದ ಅವಧಿಯಲ್ಲಿ 6 ವರ್ಷ ಈ ರೀತಿಯ ಯುದ್ಧ ಕೆಲಸದಲ್ಲೇ ನಿರತರಾಗಿದ್ದರು. ಸ್ವಲ್ಪವೂ ಭಯವೇ ಇಲ್ಲದಂತಿದ್ದವರು, ಯಾವಾಗಲೂ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಮೋಹಿತ್ ಶರ್ಮಾರವರು ಕುಟುಂಬದ 2ನೇ ಮಗ. ಇವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕೆಂದು ಇಷ್ಟಪಟ್ಟು ಬಂದವರು. ಬಾಕ್ಸಿಂಗ್ನಲ್ಲಿ ಇವರು ಚಾಂಪಿಯನ್ ಹಾಗೂ ಕುದುರೆ ರೇಸ್ನಲ್ಲೂ ಕೂಡ ಚಾಂಪಿಯನ್. ಅದಲ್ಲದೆ ಗಿಟಾರ್ ಬಾರಿಸುವುದು ಇವರ ಪ್ಯಾಷನ್ ಆಗಿತ್ತು.
ಹೀಗೆ ಭಾರತೀಯ ಸೇನೆಯವರೊಂದಿಗೆ ಸೇರಿಕೊಂಡು ಗಿಟಾರ್ ಬಾರಿಸಿಕೊಂಡು ಹಾಡುವುದು ಇವೆಲ್ಲವನ್ನ ಆ ಸಂದರ್ಭದಲ್ಲಿ ಮಾಡುತ್ತಿದ್ದರು. ಹೀಗೆ ಹೋಗುತ್ತಿದ್ದ ಇವರ ಜೀವನದಲ್ಲಿ ಮಾರ್ಚ್ 21, 2009ರಲ್ಲಿ ಕುಪ್ವಾರ ಆಪರೇಷನ್. ಅದೊಂದು ಮುಖ್ಯವಾದ ಆಪರೇಷನ್. ಅದೊಂದು ದಟ್ಟ ಕಾಡು. ಕಾಶ್ಮೀರದಿಂದ 50 ಕಿಲೋಮೀಟರ್ ದೂರದಲ್ಲಿ ಭಯೋತ್ಪಾದಕರು 4 ಜನ ಅವಿತು ಕುಳಿತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರುತ್ತೆ. ರೋಹಿತ್ ಶರ್ಮಾ ಅವರ ಟೀಮ್ನಿಂದ ಕೆಲವು ಯೋಧರು ಆ ಭಾಗಕ್ಕೆ ತೆರಳುತ್ತಾರೆ. ಅಲ್ಲೊಂದು ಮನೆಗೆ ತೆರಳುತ್ತಾರೆ. ಆ ಮನೆಯಲ್ಲಿ 4 ಭಯೋತ್ಪಾದಕರು ಅವಿತಿದ್ದಾರೆ ಅನ್ನುವ ಮಾಹಿತಿ ಇದೆ. ಉಗ್ರರು ಎತ್ತರದ ಪ್ರದೇಶದಲ್ಲಿದ್ದಾರೆ, ಆದರೆ ಭಾರತೀಯ ಯೋಧರು ಕೆಳ ಪ್ರದೇಶದಲ್ಲಿದ್ದಾರೆ. ಉಗ್ರರಿಗೆ ಭಾರತೀಯ ಸೇನೆಯ ಮೇಲೆ ಆಕ್ರಮಿಸಲು ಸುಲಭವಾದ ಪ್ರದೇಶ, ಆದರೆ ಬೇರೆ ಅವಕಾಶಗಳಿಲ್ಲ. ಭಯೋತ್ಪಾದಕರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಈ ಸಂದರ್ಭದಲ್ಲಿ ಮೋಹಿತ್ ಶರ್ಮಾ ತಮ್ಮ ತಂಡವನ್ನು 3 ಭಾಗವಾಗಿ ವಿಭಾಗಿಸುತ್ತಾರೆ. 3 ಕಡೆಯಿಂದಲೂ ಹತ್ತಿರಕ್ಕೆ ಬಂದು ಆ ಮನೆಯಲ್ಲಿ ಅವಿತಿದ್ದ ಉಗ್ರರನ್ನು ಸುಡಲು ಸೂಚನೆ ನೀಡಿದರು. ಹೀಗೆ ಆ ಮನೆಯ ಹತ್ತಿರ ಸುಡಲು ತೆರಳುತ್ತಾರೆ. ಬಂದೂಕು ಸುಡುವುದು ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ 4 ಭಾರತೀಯ ಸೇನೆಯ ಯೋಧರು ಗಾಯಗೊಳ್ಳುತ್ತಾರೆ. ಅವರು ಕೆಳಗೆ ಬೀಳುತ್ತಾರೆ. ಇನ್ನುಳಿದ ಯೋಧರು ಹಿಂದಿನಿಂದ ಬಂದೂಕು ಸುಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಆ ಮನೆಯ ಒಳಗೆ ಅವಿತಿದ್ದ 4 ಉಗ್ರರಲ್ಲಿ 2 ಉಗ್ರರನ್ನು ಸುಟ್ಟುಕೊಂಡರು. ಇನ್ನು 2 ಹಾಗೆಯೇ ಉಳಿದಿದ್ದಾರೆ. ಹೀಗೆ ನೆಲಕ್ಕೆ ಬಿದ್ದಿದ್ದ ಭಾರತೀಯ ಸಹಯೋಧರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗೋಣ, ಇಲ್ಲವಾದರೆ ಅವರ ಜೀವಕ್ಕೆ ಅಪಾಯವೆಂದು ಈ ಯೋಧರನ್ನು ಕಾಪಾಡುವ ಸಂದರ್ಭದಲ್ಲಿ ಇವರ ಎದೆಯ ಭಾಗಕ್ಕೆ ಉಗ್ರರು ಬಂದೂಕಿನಿಂದ ಸುಟ್ಟರು. ಆ ಸಂದರ್ಭದಲ್ಲಿ ಸಹಯೋಧರನ್ನು ಕಾಪಾಡುವ ಕೆಲಸವನ್ನು ಕೈಬಿಡದೆ ಮರೆ ಜಾಗಕ್ಕೆ ಗಾಯಗೊಂಡ ಯೋಧರನ್ನು ಕರೆತಂದು ತನಗೆ ಗಾಯವಾಗಿದೆ ಎಂಬುದನ್ನು ಮರೆತು ಮುನ್ನುಗ್ಗಿ ಇನ್ನುಳಿದಿದ್ದಂತಹ 2 ಉಗ್ರರನ್ನು ಸುಟ್ಟುಕೊಂಡರು. ದುರದೃಷ್ಟವಶ ಮೇಜರ್ ರೋಹಿತ್ ಶರ್ಮಾ ಆ ಸ್ಥಳದಲ್ಲಿಯೇ ತಮ್ಮ ಪ್ರಾಣವನ್ನು ಬಿಟ್ಟರು.